ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ಎಲ್ಲಾ ವೀಕ್ಷಕರಿಗೂ ಭೋಗಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಇವತ್ತೇ ಪುಷ್ಯ ಹುಣ್ಣಿಮೆ ಹಾಗೂ ಭೋಗಿ ಹಬ್ಬ. ಇಂಥ ಪವಿತ್ರವಾದ ದಿನದಂದು ಯಾರು ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳುತ್ತಾರೋ ಅವರ ಕುಟುಂಬ ದಿನೇ ದಿನೇ ಅಭಿವೃದ್ಧಿಯಾಗುತ್ತೆ. ಹಾಗಾಗಿ ಆಲಸ್ಯ ಮಾಡದೆ ಆ ಕಥೆ ಏನು ಅಂತ ಈಗ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಕಶ್ಯಪ ವಂಶದಲ್ಲಿ ಜನಿಸಿದವರೇ ಕಾಶೀಪ. ಅವರು ಒಂದು ಸಲ ಹೊರಗಡೆ ಹೋಗುತ್ತಿರುವಾಗ ಆಕಾಶ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಸಿದ್ಧ ಪುರುಷ ಕಾಣಿಸಿದರು. ಆ ಮುನಿ ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ತ್ರಿಕಾಲಜ್ಞಾನಿ, ವಿಜ್ಞಾನ ಹಾಗೂ ಲೋಕತತ್ವ ಚೆನ್ನಾಗಿ ತಿಳಿದುಕೊಂಡಿರುವವರು. ಅವರನ್ನು ನೋಡಿದ ಕಾಶೀಪ ಅವರಿಗೆ ನಮಸ್ಕರಿಸಿ, ಸ್ವಾಮಿ, ನನಗೆ ಧರ್ಮವನ್ನು ಬೋಧಿಸಿ ಜ್ಞಾನವನ್ನು ಅನುಗ್ರಹಿಸಿ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಎಂದು ಕೇಳಿಕೊಂಡ. ಆಗ ಆ ಮುನಿ, ಕುಮಾರ, ಈ ಶರೀರ ಧರ್ಮ ಶಾಸನಕ್ಕಾಗಿಯೇ ಹುಟ್ಟಿದೆ. ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದು ಎಲ್ಲರಿಗೂ ತುಂಬಾ ಮುಖ್ಯ. ಆಗಲೇ ಜೀವನದಲ್ಲಿ ಅವರು ಧರ್ಮಾತ್ಮರಾಗುತ್ತಾರೆ. ನಮ್ಮ ದೇಹದೊಳಗೆ ಆತ್ಮ ಹಾಗೂ ಮನಸ್ಸು ಇರುತ್ತದೆ. ಆತ್ಮದ ಮೇಲು ಬಯಸಿ ಧರ್ಮಾಚರಣೆಗಾಗಿ ನಮ್ಮ ಶರೀರವನ್ನು ಕಾಪಾಡಿಕೊಳ್ಳಬೇಕೇ ಹೊರತು ಶರೀರದ ಮೇಲೆ ಮೋಹ ಬೆಳೆಸಿಕೊಳ್ಳಬಾರದು. ಅದೇ ರೀತಿ ಆಹಾರ ಹಾಗೂ ಉಪವಾಸ ಇದು ಎಷ್ಟಿರಬೇಕು, ಎಷ್ಟಿರಬಾರದು ಎಂಬುದನ್ನು ಹೇಳಿದರು. ಅದೇ ರೀತಿ ಧರ್ಮವನ್ನು ಆಚರಿಸಿದವರು, ಧರ್ಮ ಮಾರ್ಗದಲ್ಲಿರುವವರು ಪುಣ್ಯ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಸ್ವರ್ಗ ಸುಖಗಳು ಅನುಭವಿಸಿದ ನಂತರ ಅವರು ಸೂರ್ಯ, ಚಂದ್ರ, ನಕ್ಷತ್ರ ಲೋಕಗಳಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ. ಅಲ್ಲಿಂದ ಪತನವಾದ ಮೇಲೆ ಮತ್ತೆ ಭೂಲೋಕದಲ್ಲಿ ಜನ್ಮ ಪಡೆಯುತ್ತಾರೆ. ನಮ್ಮ ಶರೀರದೊಳಗಿರುವಂತ ಆತ್ಮಕ್ಕೆ ಸುಖ ಹಾಗೂ ದುಃಖ ತಪ್ಪಿದ್ದಲ್ಲ. ನಮಗಿರುವ ಕರ್ತವ್ಯ ಒಂದೇ ಒಂದು, ಸುಖ ಹಾಗೂ ದುಃಖಕ್ಕೆ ಮೀರಿದಂತಹ ಮೋಕ್ಷ ಮಾರ್ಗವನ್ನು ಮಾತ್ರವೇ ನಾವು ಅನ್ವೇಷಿಸಬೇಕು. ಇದಕ್ಕೆ ಯೋಗವೇ ಮಾರ್ಗ. ಸುಖ ಹಾಗೂ ದುಃಖವನ್ನು ಏಕಕಾಲದಲ್ಲಿ ಬಿಟ್ಟು ಬಿಡಬೇಕು. ಇನ್ನು ಧರ್ಮ ಅನ್ನುವುದು ನಮ್ಮ ಜೀವನ ವಿಧಾನದಂತಿರಬೇಕು. ಮೋಕ್ಷ ನಮಗೆ ಪ್ರಧಾನವಾಗಬೇಕು. ಧರ್ಮ ಪ್ರಧಾನವಲ್ಲ, ಮೋಕ್ಷವೇ ಪ್ರಧಾನ ಎಂಬುದು ತಿಳಿದುಕೊಳ್ಳಬೇಕು. ಅಧರ್ಮ ಆಚರಿಸಿದರೆ ನಮಗೆ ಕಷ್ಟ ಉಂಟಾಗುತ್ತದೆ. ಅಧರ್ಮ ನಮ್ಮ ತಪಸ್ಸನ್ನು ಹಾಳು ಮಾಡುತ್ತದೆ. ಹಾಗಾಗಿ ಜೀವನ ವಿಧಾನದಲ್ಲಿ ಧರ್ಮ ಇರಬೇಕು. ಧರ್ಮ ಆಚರಿಸುವುದು ಮೋಕ್ಷಕ್ಕಾಗಿ ಅಂದರು ಆ ಸಿದ್ಧ ಪುರುಷ. ಅದನ್ನು ಕೇಳಿದ ಕಾಶೀಪ ಹೀಗಂದ, ಸ್ವಾಮಿ, ಯೋಗ ಮಾರ್ಗಗಳಿವೆ ತಾನೆ, ತಪಸ್ಸು ಮಾಡಿ ಆತ್ಮದರ್ಶನ ಪಡೆದುಕೊಳ್ಳಿ ಎಂದು ಹೇಳುತ್ತಾರಲ್ಲವೇ, ಆ ವಿಧಾನ ಹೇಗೆಂದು ನನಗೆ ಬೋಧಿಸಿ ಮಹಾಪ್ರಭು ಎಂದು ಕೇಳಿದ. ಅದಕ್ಕೆ ಮುನಿ, ಕುಮಾರ, ನಮ್ಮ ಶರೀರದಲ್ಲಿ ಮನಸ್ಸು ಎಲ್ಲಿ ನಿಲ್ಲುತ್ತದೋ ಅದನ್ನು ಅಲ್ಲೇ ನಿಲ್ಲಿಸು. ಅದನ್ನು ಬೇರೆಲ್ಲೂ ನಿಲ್ಲಿಸುವ ಪ್ರಯತ್ನ ಮಾಡಬೇಡ. ಆ ರೀತಿ ನಿನ್ನ ಮನಸ್ಸು ಕದಲದೆ ಒಂದೇ ಕಡೆ ಇರುವಾಗ ಅದಕ್ಕೆ ಅನ್ವೇಷಣೆಯ ಬಗ್ಗೆ ಹೇಳು. ಅಂದರೆ ಆತ್ಮ ಎಲ್ಲಿದೆಯೋ ಅದನ್ನು ತಿಳಿದುಕೋ ಎಂದು ನಿನ್ನ ಮನಸ್ಸಿಗೆ ಹೇಳು. ಆ ಆತ್ಮವನ್ನು ಹುಡುಕುತ್ತಾ ಮನಸ್ಸು ಅದನ್ನು ಪಡೆಯಲಾಗದೆ ಕೊನೆಗೆ ಅದೇ ಲಯವಾಗುತ್ತದೆ. ಈ ವಿಷಯ ನಿನಗೆ ಅರ್ಥವಾಗಬೇಕು ಅಂದರೆ ಈ ಕತೆ ಕೇಳು. ಒಬ್ಬ ಬ್ರಹ್ಮ ರಾಕ್ಷಸ ಇದ್ದ. ಅವನಿಗೆ ಸಿಕ್ಕದೆ ಒಂದು ದಿನ ಒಬ್ಬ ಬ್ರಾಹ್ಮಣ ಸಿಕ್ಕಿದ. ಆ ಬ್ರಾಹ್ಮಣನನ್ನು ಹಿಡಿದುಕೊಂಡು ಅವನೊಂದಿಗೆ ಬ್ರಹ್ಮ ರಾಕ್ಷಸ ಹೀಗಂದ, ಓ ಬ್ರಾಹ್ಮಣ, ನೀನು ಗಂಟೆಗೂ ನನಗೆ ಯಾವುದಾದರೂ ಒಂದು ಕೆಲಸ ಹೇಳಬೇಕು. ನನಗೆ ಬಿಡುವಿಲ್ಲದಷ್ಟು ಕೆಲಸ ನೀನು ಕೊಡಬೇಕು. ಆಗ ಮಾತ್ರವೇ ನಾನು ನಿನ್ನ ಸೇವಕನಾಗಿರುತ್ತೇನೆ. ನೀನು ನನಗೆ ಯಾವ ದಿನ ಕೆಲಸ ಹೇಳಲು ಆಗುವುದಿಲ್ಲವೋ ಆಗ ನಾನು ನಿನ್ನನ್ನು ತಿಂದು ಬಿಡುತ್ತೇನೆ ಎಂದು ಹೇಳಿದ. ಆಗ ಬ್ರಾಹ್ಮಣ ಮನಸ್ಸಿನಲ್ಲಿ, ಅಯ್ಯೋ, ಕೆಲಸಕ್ಕೇನು, ಬೇಕಾದಷ್ಟು ಇರುತ್ತೆ. ಏನೋ ಒಂದು ಹೇಳುತ್ತಾ ಹೋದರೆ ಇವನು ಮಾಡಿದರೆ ನನಗೆ ಲಾಭ. ಒಂದು ವೇಳೆ ಇವನು ಮಾಡದೇ ಹೋದರೂ ಕೂಡ ಲಾಭಾನೆ, ಏಕೆಂದರೆ ನಾನು ಇವನ ಕೈಯಿಂದ ತಪ್ಪಿಸಿಕೊಳ್ಳಬಹುದು ಅಂದುಕೊಂಡ. ಹಾಗಾಗಿ ಮೊದಲಿಗೆ ನನಗೆ ಕಾಶಿಯಿಂದ ಗಂಗಾಜಲ ತಂದುಕೊಡು ಎಂದು ಕೇಳಿದ. ಆ ಬ್ರಹ್ಮರಾಕ್ಷಸ ಅರಕ್ಷಣದಲ್ಲಿ ಗಂಗಾಜಲ ತಂದುಕೊಟ್ಟ. ಇನ್ನು ಬ್ರಾಹ್ಮಣ
ನನ್ನ ಹತ್ತಿರ ಪದಾರ್ಥಗಳಿಲ್ಲ, ಅಗ್ನಿಹೋತ್ರ ಇಲ್ಲ. ಹಾಗಾಗಿ ನನಗೆ ಬ್ರಹ್ಮಾಂಡವಾದ ಊಟ ತಯಾರಿಸಿಕೊಡು ಎಂದು ಕೇಳಿದ. ಅಷ್ಟೇ, ಒಂದೇ ಕ್ಷಣದಲ್ಲಿ ಊಟ ಅವನ ಮುಂದೆ ಪ್ರತ್ಯಕ್ಷವಾಯಿತು. ಯಾವ ಕೆಲಸ ಕೊಟ್ಟರೂ ಅವನು ಕ್ಷಣ ಮಾತ್ರದಲ್ಲಿ ಮುಗಿಸುತ್ತಿದ್ದ. ಆ ಬ್ರಹ್ಮರಾಕ್ಷಸನಿಗೆ ಕೆಲಸ ಹೇಳದಿದ್ದರೆ ಅವನನ್ನು ತಿಂದು ಬಿಡುತ್ತಾನೆ. ಇನ್ನು ಬ್ರಾಹ್ಮಣನಿಗೆ ಯಾವ ಕೆಲಸ ಹೇಳಬೇಕು ತೋಚಲಿಲ್ಲ. ಒಂದು ಕಡೆ ತಿಂದು ಬಿಡುತ್ತಾನೆ ಎಂಬ ಭಯ. ಅವನು ನೋಡಲು ಬೇರೆ ಅತಿ ಭಯಾನಕವಾಗಿದ್ದ. ಇನ್ನು ಆ ಬ್ರಹ್ಮರಾಕ್ಷಸನಿಗೆ ಕೆಲಸ ಹೇಳಲಾಗದೆ ಅಲ್ಲಿಂದ ಓಡಲು ಶುರು ಮಾಡಿದ ಬ್ರಾಹ್ಮಣ. ಆ ರೀತಿ ಓಡುತ್ತಿದ್ದ ಅವನಿಗೆ ಒಂದು ದೊಡ್ಡ ಕಾಡು ಕಾಣಿಸಿತು. ಮತ್ತೆ ಆ ಬ್ರಾಹ್ಮಣನನ್ನು ಹಿಡಿದುಕೊಂಡು ಬ್ರಹ್ಮರಾಕ್ಷಸ ಬೇಗನೆ ನನಗೆ ಕೆಲಸ ಕೊಡು ಎಂದು ಕೇಳಿದ. ಇನ್ನು ಏನು ಹೇಳೋದು ಎಂದು ಅರ್ಥವಾಗದೆ ಈ ಕಾಡಿನಲ್ಲಿರುವ ಮರ ಗಿಡಗಳನ್ನೆಲ್ಲ ಕತ್ತರಿಸಿ ಬಿಡು ಎಂದ ಬ್ರಾಹ್ಮಣ. ಅವನು ಕೆಲ ಕ್ಷಣಗಳಲ್ಲೇ ಆ ಕಾಡಿನಲ್ಲಿದ್ದ ಎಲ್ಲಾ ಗಿಡ ಮರಗಳನ್ನು ಕತ್ತರಿಸಿದ. ನೆಲವೆಲ್ಲ ಸಮ ಮಾಡು ಎಂದು ಹೇಳಿದ. ಅರೆಗಳಿಗೆಯಲ್ಲಿ ನೆಲವನ್ನು ಕೂಡ ಸಮ ಮಾಡಿದ ರಾಕ್ಷಸ. ಆ ಜಾಗದಲ್ಲಿ ಒಂದು ಪಟ್ಟಣವನ್ನು ನಿರ್ಮಿಸು ಎಂದು ಹೇಳಿದ. ಕೂಡಲೇ ರಾಕ್ಷಸ ಅಲ್ಲೊಂದು ಪಟ್ಟಣ ಕೂಡ ನಿರ್ಮಿಸಿದ. ಹೀಗೆ ಕೆಲಸ ಹೇಳಿದರೆ ಹಾಗೆ ಮುಗಿಸಿಬಿಡುತ್ತಿದ್ದ. ಇನ್ನು ಬ್ರಾಹ್ಮಣ ಈ ಪಟ್ಟಣದ ಸಮೀಪದಲ್ಲಿ ಒಂದು ನದಿ ಹಾಗೂ ಒಂದು ಕೆರೆಯನ್ನು ನಿರ್ಮಿಸು ಎಂದು ಹೇಳಿದರೆ ಕ್ಷಣ ಮಾತ್ರದಲ್ಲಿ ಅದನ್ನು ಕೂಡ ಮಾಡಿ ಮುಗಿಸಿದ. ಮತ್ತೆ ಬಂದು ಕೆಲಸ ಕೊಡು ಎಂದು ಕೇಳಿದ. ಇನ್ನು ಮಾಡಲು ಏನೂ ಇಲ್ಲದೆ ಮತ್ತೆ ಅಲ್ಲಿಂದ ಓಡಲು ಶುರು ಮಾಡಿದ ಬ್ರಾಹ್ಮಣ. ಆ ರೀತಿ ಬ್ರಾಹ್ಮಣ ಓಡುತ್ತಾ ಇವನಿಗೆ ಯಾವುದೇ ಕೆಲಸ ಕೊಟ್ಟರೂ ಕ್ಷಣದಲ್ಲಿ ಮಾಡುತ್ತಿದ್ದಾನೆ. ಬುದ್ಧಿವಂತಿಕೆ ಉಪಯೋಗಿಸಿ ಇವನು ಮಾಡಲಾರದ ಯಾವುದೋ ಒಂದು ಕೆಲಸ ಹೇಳಬೇಕು ಅಂದುಕೊಂಡು ಯೋಚಿಸಿದಾಗ ಅವನಿಗೊಂದು ಉಪಾಯ ಬಂತು. ಅಲ್ಲೊಂದು ತಾಳೆ ಮರವಿತ್ತು. ಬ್ರಾಹ್ಮಣ ಅದರ ಹತ್ತಿರ ಬಂದ. ಬ್ರಹ್ಮರಾಕ್ಷಸ ಕೂಡ ಹಿಂದೆಯೇ ಬಂದು ಕೆಲಸ ಕೊಡುವಂದ. ಇನ್ನು ಬ್ರಾಹ್ಮಣ ಬ್ರಹ್ಮರಾಕ್ಷಸನೊಂದಿಗೆ, ನೋಡು, ಅಲ್ಲೊಂದು ದೊಡ್ಡ ತಾಳೆ ಮರವಿದೆ. ಅದು ಎಷ್ಟು ಉದ್ದವಾಗಿದೆಯೋ ನೋಡಿದೆಯಾ? ಈ ತಾಳೆ ಮರ ನನ್ನನ್ನು ಎಷ್ಟೋ ಆಶ್ಚರ್ಯಕ್ಕೆ ಗುರಿಯಾಗಿಸಿದೆ. ಹಾಗಾಗಿ ನೀನು ಈ ಮರದ ಮೇಲೆ ಹತ್ತು, ಮೇಲಿಂದ ಕೆಳಗೆ ಇಳಿ, ಮತ್ತೆ ಮರದ ಮೇಲೆ ಹತ್ತು. ಈ ರೀತಿ ನಾನು ಸಾಕು ಅನ್ನುವವರೆಗೂ ಮಾಡುತ್ತಿರು. ಇದನ್ನು ಬಿಟ್ಟು ನೀನು ಬೇರೆ ಯಾವ ಕೆಲಸವೂ ಮಾಡಬೇಡ ಅಂದ. ಕೆಲ ಸಮಯ ಮರ ಹತ್ತಿ ಇಳಿದ ರಾಕ್ಷಸ, ಅಯ್ಯೋ, ನನ್ನನ್ನು ಕಾಪಾಡು, ಈ ತಾಳೆ ಮರದಿಂದ ನನ್ನನ್ನು ರಕ್ಷಿಸು. ನೀನು ನನ್ನನ್ನು ನೆನೆಸಿಕೊಂಡಾಗ ಮಾತ್ರವೇ ನಾನು ನಿನ್ನ ಮುಂದೆ ಬರುತ್ತೇನೆ. ನಿನ್ನನ್ನು ಕೊಲ್ಲುವುದಿಲ್ಲ, ನಿನ್ನ ತಂಟೆಗೆ ಬರುವುದಿಲ್ಲ. ನನ್ನಿಂದ ಒಂದೇ ಕೆಲಸ ಮಾಡಲು ಆಗುತ್ತಿಲ್ಲ ಎಂದು ಹೇಳಿ ಬ್ರಹ್ಮರಾಕ್ಷಸ ಅಲ್ಲಿಂದ ಓಡಿಹೋದ. ಹಾಗಾಗಿ ಅಪಾರ ಶಕ್ತಿವಂತರು ಅಥವಾ ಬುದ್ಧಿವಂತರಿಗೆ ನಾವು ಹೆಚ್ಚು ಕೆಲಸ ಅಥವಾ ಕಷ್ಟಕರವಾದ ಕೆಲಸ ಕೊಡುವುದಕ್ಕಿಂತ ಮುಗಿಯದೇ ಇರುವಂತ ಕೆಲಸವನ್ನು ಕೊಡಬೇಕು. ಬ್ರಹ್ಮ ರಾಕ್ಷಸನಂತೆಯೇ ನಮ್ಮ ಮನಸ್ಸು ಕೂಡ. ನಮ್ಮ ಮನಸ್ಸು ಯಾವ ಕೆಲಸವನ್ನಾದರೂ ಚಿಟಿಕೆಯಲ್ಲಿ ಮಾಡಿ ಮುಗಿಸುತ್ತೆ. ಹಾಗಾಗಿ ನಾವದಕ್ಕೆ ಸಾಧ್ಯವಾಗದ ಒಂದು ಕೆಲಸವನ್ನು ಒಪ್ಪಿಸಬೇಕು. ಆಗ ಅದು ನಶಿಸುತ್ತದೆ. ನಮ್ಮ ಮನಸ್ಸಿಗೆ ಸಾಧ್ಯವಾಗದ ಕೆಲಸ ಅಂದರೆ ನಮ್ಮ ಆತ್ಮವನ್ನು ಹುಡುಕುವುದು. ಹಾಗಾಗಿ ನಮ್ಮ ಆತ್ಮ ಎಲ್ಲಿದೆ ಎಂದು ಹುಡುಕುವಂತೆ ನಮ್ಮ ಮನಸ್ಸಿಗೆ ನಾವು ಹೇಳಬೇಕು. ಆಗ ಅದು ಆತ್ಮವನ್ನು ಹುಡುಕಲಾರದೆ ನಶಿಸುತ್ತದೆ. ಮನಸ್ಸು ಎಂಬುದು ಎಷ್ಟೋ ರೀತಿಯಾದ ಕೆಲಸಗಳನ್ನು ಮಾಡುತ್ತದೆ. ಅದಕ್ಕೆ ಸಾಧ್ಯವಿಲ್ಲದಿರುವುದು ಯಾವುದೂ ಇಲ್ಲ. ಹೃದಯದೊಳಗಿರುವಂತ ಜ್ಯೋತಿಯನ್ನು ನೋಡು ಅಂದರೆ ನೋಡಿ ಮತ್ತೆ ಆಚೆ ಬರುತ್ತದೆ. ಅದೇ ರೀತಿ ಒಂದು ಸಲ ಶ್ರೀಹರಿಯ ಧ್ಯಾನ ಮಾಡು ಅಂದರೆ ಒಂದು ಸಲ ಧ್ಯಾನ ಮಾಡಿ ಮತ್ತೆ ಹೊರಗಡೆ ಬಂದು ಬಿಡುತ್ತದೆ. ಸ್ವಲ್ಪ ಹೊತ್ತು ಶಿವನ ಧ್ಯಾನ ಮಾಡು ಅಂದರೆ ಧ್ಯಾನ ಮಾಡಿ ಬಂದು ಬಿಡುತ್ತದೆ. ನೀನು ಹೇಳಿದ ಕೆಲಸವನ್ನೆಲ್ಲ ಮಾಡಿ ಬರುತ್ತದೆ. ಮನಸ್ಸಿಗೆ ವೇಗ ಜಾಸ್ತಿ. ಹಾಗಾಗಿ ಅದಕ್ಕೆ ಸಾಧ್ಯವಾಗದ ಕೆಲಸ ಹೇಳಬೇಕು. ಅದಕ್ಕೆ ಆತ್ಮವನ್ನು ಹುಡುಕುವ ಜವಾಬ್ದಾರಿ ಕೊಟ್ಟರೆ ಆತ್ಮ ಅದರ ಕೈಗೆ ಸಿಗದೆ ಹುಡುಕಿ ಹುಡುಕಿ ಬೇಜಾರಾಗಿ ಕೊನೆಗೆ ಎಲ್ಲೋ ಒಂದು ಕಡೆ ಅದು ನಶಿಸುತ್ತದೆ. ಆ ರೀತಿ ನಾವು ನಮ್ಮ ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಂಡರೆ ನಮಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ. ಮನಸ್ಸು ನಮ್ಮನ್ನು ನೋಯಿಸುವುದು ನಿಲ್ಲಿಸಿದ ಕಾರಣ ನಾವು ಪ್ರಶಾಂತವಾಗಿ ತಪಸ್ಸು ಮಾಡಬಹುದು.
ಮನಸ್ಸು ನಶಿಸಿದ ಬಳಿಕ ನಾವು ಬ್ರಹ್ಮಜ್ಞಾನಿಯಾಗುತ್ತೀವಿ. ಆತ್ಮದ ಮುಖಾಂತರ ಬ್ರಹ್ಮದರ್ಶನ ಪಡೆಯಲು ಹೋಗುತ್ತೀವಿ. ನಮ್ಮೊಳಗೆ ಉರಿಯುತ್ತಿರುವ ತೇಜಸ್ಸಿನಲ್ಲಿ ಅಂದರೆ ಆತ್ಮದಲ್ಲಿ ನಾವು ನಮ್ಮ ಕುಟುಂಬ, ಬಂಧುಗಳು, ನಮ್ಮ ಪ್ರಪಂಚ, ಇಂದ್ರಿಯಗಳು, ಪರಜನ್ಮದಲ್ಲಿ ಮಾಡಿರುವಂತ ಪಾಪಗಳು, ನಡೆದಿರುವಂತ ವಿಷಯಗಳು, ಮುಂದೆ ನಡೆಯಲಿರುವಂತ ವಿಷಯಗಳು ಎಲ್ಲವೂ ಕೂಡ ನಮಗೆ ನಮ್ಮ ತೇಜಸ್ಸಿನಲ್ಲಿ ಕಾಣಿಸುತ್ತದೆ. ಅದು ಕಾಮ, ಕ್ರೋಧ, ಲೋಭಕ್ಕಿಂತ ಅತಿಯಾದ ಶಕ್ತಿಯನ್ನು ಹೊಂದಿರುತ್ತದೆ. ಯಾವ ವ್ಯಕ್ತಿ ಅವನ ಆತ್ಮದರ್ಶನ ಮಾಡಿಕೊಳ್ಳುತ್ತಾನೋ ಅವನೇ ಬ್ರಹ್ಮಜ್ಞಾನಿ ಎಂದು ಕಾಶೀಪನಿಗೆ ಹೇಳಿ ಆ ಸಿದ್ಧ ಪುರುಷ ಅಲ್ಲಿಂದ ಹೊರಟು ಹೋದರು. ಸ್ನೇಹಿತರೆ, ಈ ಕಥೆಯನ್ನು ಪುಷ್ಯ ಹುಣ್ಣಿಮೆಯಂದು ಕೇಳೋದು ತುಂಬಾನೇ ಅದೃಷ್ಟ. ಈ ಕತೆ ಕೇಳಿದ ನೀವೆಲ್ಲರೂ ಕೂಡ ಅದೃಷ್ಟವಂತರು ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.